ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ಯಾವ ಕಾರಣಕ್ಕಪ್ಪ ಅಂದರೆ ಸರ್ಕಾರ ನಮ್ಮ ವಿಕಲಚೇತನರನ್ನ ಬಜೆಟ್ನಲ್ಲಿ ಕಡೆಗಣಿಸಿದ್ದಾರೆ. ಅದನ್ನು ವಿರೋಧಿಸಿ ನಾವು ಇವತ್ತಿನ ದಿವಸ ಮನವಿ ಕೊಡಕ್ಕೆ ಬಂದಿದ್ದೀವಿ. ಏನಪ್ಪ ಅಂದರೆ ಇದೇ ರೀತಿ ನಮ್ಮ ವಿಕಲಚೇತನರಿಗೆ ಏನಾದರೂ ಬಜೆಟ್ನಲ್ಲಿ ನಮ್ಮ ಮಾಸಾಸನವನ್ನು ಹೆಚ್ಚಳ ಮಾಡದೇ ಹೋದಲ್ಲಿ ನಾವು ರಾಜ್ಯವ್ಯಾಪಿ ಹೋರಾಟವನ್ನು ಮಾಡ್ತೀವಿ. ಅಲ್ಲದೆ ಸರ್ಕಾರಕ್ಕೆ 2028ಕ್ಕೆ ಬರುವಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಿಮ್ಮ ಸರ್ಕಾರ ಉಳಿಬೇಕಪ್ಪ ಅಂದ್ರೆ ವಿಶೇಷಚೇತನರಿಗೆ ಒಂದು ಮಾಸಾಸನವನ್ನು ಹೆಚ್ಚು ಮಾಡಿ ಅಂತೇಳಿ. ನನ್ನ ಹೆಸರು ವಿನೋದ್ ಖೇಡ್ ಅಂತೇಳಿ, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾಧ್ಯಕ್ಷ. ಇವತ್ತು ದಿವಸ ಸ್ನೇಹಿತರೆ, ನಾವು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡೋದೇನಪ್ಪ ಅನ್ನೋ ಉದ್ದೇಶ. 2014ದಾಗ ಡಿ ನೋಟಿಫಿಕೇಶನ್ದಾಗ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ನಮ್ಮ ಪೆನ್ಷನ್ ಬೇಡಿಕೆ ಈಡೇರ್ಲಿಕ್ಕೆ ರಾತ್ರಿ ಜೈಲಿಗೆ ಹಾಕಿಬಿಟ್ರು. ಹಾಗಾಗಿ ನಾಳೆ ಸಿದ್ದರಾಮಯ್ಯ ಕೂಡ ಇದೆ. ಯಾಕಂದ್ರೆ ಅಂಗವಿಕಲರ ಶಾಪ ಹತ್ತಲಾರ್ದೆ ಹೋಗೋದಿಲ್ಲ. ನಿಮ್ಗೆ ನೀವು ಏನು ತಿಳ್ಕೊಂಡ್ರಿ, ಅಂಗವಿಕಲರು ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತೀರಿ. 2016 ಆ್ಯಕ್ಟ್ ತರಬೇಕಾದ್ರೆ ಸುಮಾರು 10 ವರ್ಷ ಸತತವಾಗಿ ಹೋರಾಟ ಮಾಡಿದೆವು. ಆ ಆ್ಯಕ್ಟಿಗೋಸ್ಕರ ಇವತ್ತು ಒಂದು ಪೈಸಾನ ಇಟ್ಟಿಲ್ಲ. ಅದೇ ನೀವು ಇನ್ನಿತರಿಗೆ ಓಲೈಸ್ಗೋಸ್ಕರ ಊರ್ದಿನ ಬಜೆಟ್ ಕೊಟ್ಟಿರಿ. ಬಟ್ ಇದು ಬಜೆಟ್ ಸರ್ಕಾರ ಬಜೆಟ್ ಅಲ್ಲ, ಇದು ಸಿದ್ದರಾಮಯ್ಯನ ಬಜೆಟ್, ಇದು ನಮ್ಮ ಲಕ್ಷ್ಮೀ ಅಕ್ಕನ ಬಜೆಟ್. ಬಟ್ ಲಕ್ಷ್ಮೀ ಅಕ್ಕನ ಮರ್ತು ಬಿಟ್ಟಾಳ. ಅಂಗವಿಕಲರು ಸಮಾಜ ಕಲ್ಯಾಣದಾಗ ಇದ್ದಾರಪ್ಪ ಅನ್ನೋದು ಲಕ್ಷ್ಮೀ ಅಕ್ಕನ ಮಾಡ್ತಾಳ, ಸಿದ್ದರಾಮಯ್ಯನೂ ಮಾಡ್ತಾನ. ಬಟ್ ಇದೇ ರೀತಿ ಆದ್ರೆ ಮುಂದೆ ಏನಾಗ್ತದಪ್ಪ ಅಂದ್ರೆ ಇಬ್ಬರಿಗೆ MR ಸರ್ಟಿಫಿಕೇಟ್ UDID ಕಾರ್ಡ್ ಅಂತ ಒಂದು ಬರ್ತದ. ಏನಪ್ಪ ಅಂದ್ರೆ ಬುದ್ಧಿಮಾಂದ್ಯ ಮಕ್ಕಳ ಸರ್ಟಿಫಿಕೇಟ್ ಕರ್ನಾಟಕ ಸರ್ಕಾರದಿಂದ ನಾವು ಮಾಡಿ ಕೊಡಬೇಕಾಗ್ತದೆ ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಅಶೋಕ್ ವಾಲಿಕರ್, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಕರ್ನಾಟಕ ಸರ್ಕಾರ ಈ ಸಲ ನಮಗೆ ಬಜೆಟ್ದಾಗ ಕಡೆಗಣಿಸ್ಯಾರ. ಯಾಕಪ್ಪ ಅಂದ್ರೆ ಗೊತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳು ನಮ್ಮ ವಿಶೇಷಚೇತನ ನಮ್ಮ ಮಕ್ಕಳು ಓದ್ತಿದ್ರು, ಆದರೆ ಮಕ್ಕಳನ್ನೇ ತುಳಿದು ಬಿಟ್ಟರು ನಾವು. ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ಅವರು ತುಳಿದು ಬಿಟ್ಟಾರ. ಅಂಗವಿಕಲರಿಗೆ ಬಜೆಟ್ ಒಳಗೆ ಏನೂ ಇದು ಮಾಡಿಲ್ಲ. ಇದ್ರ ಸಂಬಂಧ ನಮ್ಮದು ಇನ್ನು ಮುಂದಿನ ದಿನದಲ್ಲಿ ನಮ್ಮ ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಆಗ್ತೈತಿ. ಈ ಸಿದ್ದರಾಮಯ್ಯಗೆ ತಿಳ್ಕೋಬೇಕು ಎಚ್ಚರವಾಗಿ. ಈಗ ಮಾಡಿದ್ದು ಎಚ್ಚರ. ಇನ್ನು ಮುಂದೆ ಇರೋ ದಿನ ಅಂಬಣ್ಣ ಗುನ್ನಾಪುರ್ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಬಾಲಕರ ಒಕ್ಕೂಟ ಪ್ರಧಾನ ಸಂಘಟನೆ ಕಾರ್ಯದರ್ಶಿ. ಓಕೆ.